ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ರಾಜ್ಯ ಮಟ್ಟದ 2 ಮತ್ತು 3ನೇ ರ್ಯಾಂಕ್ಗಳ ಸಾಧನೆ ಶ್ರೀ ವಿದ್ಯಾನಿಕೇತನ ಪಿಯು ಕಾಲೇಜ್. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದೆ. ಅಭಿನಂದನೆ ವ್ಯಕ್ತಪಡಿಸಿದ ನೆಕ್ಕಂಟಿ ಸೂರಿಬಾಬು ಅಧ್ಯಕ್ಷರು. ಗಂಗಾವತಿಯ ವಡ್ರಟ್ಟಿ ಕೊಪ್ಪಳ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ವಿದ್ಯಾನಿಕೇತನ ಪಿಯು ಕಾಲೇಜ್ ಆವರಣದಲ್ಲಿ ಇಂದು ನೆಕ್ಕಂಟಿ ಸೂರಿಬಾಬು ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ 2 ಮತ್ತು 3ನೇ ರ್ಯಾಂಕ್ಗಳ ಸಾಧನೆ ಪತ್ರಿಕಾಗೋಷ್ಠಿ. ದ್ವಿತೀಯ ಪಿಯುಸಿ ಫಲಿತಾಂಶ 2025-26 ಶ್ರೀ ವಿದ್ಯಾನಿಕೇತನ ಪಿಯು ಕಾಲೇಜ್ ಶ್ರೀರಾಮನಗರ, ಗಂಗಾವತಿ ಹಾಗೂ ವಡ್ರಟ್ಟಿ ವಿದ್ಯಾರ್ಥಿಗಳ ಅಮೋಘ ಫಲಿತಾಂಶ. ರಾಜ್ಯ ಮಟ್ಟದ 2 ಮತ್ತು 3ನೇ ರ್ಯಾಂಕ್ಗಳ ಸಾಧನೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶವನ್ನು ಪ್ರಕಟಿಸಿದ್ದು, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಶ್ರೀರಾಮನಗರ, ವಡ್ರಟ್ಟಿ ಹಾಗೂ ಗಂಗಾವತಿಯ ಶ್ರೀ ವಿದ್ಯಾನಿಕೇತನ ಪಿಯು ಕಾಲೇಜ್ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಪರೀಕ್ಷೆಗೆ ಹಾಜರಾದ ಒಟ್ಟು 1774 ವಿದ್ಯಾರ್ಥಿಗಳಲ್ಲಿ 1767 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ 99.60% ಫಲಿತಾಂಶವನ್ನು ಸಾಧಿಸಿದ್ದು, 1463 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ, 295 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 9 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಯು ಶ್ರಾವಣಿ 600ಕ್ಕೆ 598 ಅಂಕಗಳನ್ನು ಪಡೆಯುವ ಮೂಲಕ ಅಮೋಘ ಸಾಧನೆಗೈದು ರಾಜ್ಯ ಮಟ್ಟದಲ್ಲಿ 2ನೇ ರ್ಯಾಂಕ್ ಗಳಿಸಿದ್ದಾಳೆ. ಅದೇ ರೀತಿ ಕುಮಾರ್ ಅರ್ಜುನ್ ಗ್ವಾಟಗಿ 600ಕ್ಕೆ 597 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕ್ ಪಡೆದಿದ್ದು, ಕುಮಾರಿ ವೈಷ್ಣವಿ 600ಕ್ಕೆ 595 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯ ಮಟ್ಟದಲ್ಲಿ 5ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆಗೈದಿದ್ದಾರೆ. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಕುಮಾರಿ ವಂದನಾ ಜೈನ್ 600ಕ್ಕೆ 594 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಗಳಿಸುವ ಮೂಲಕ ಅತ್ಯುತ್ತಮ ಸಾಧನೆಯನ್ನು ಗೈದಿದ್ದಾಳೆ. ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ ಹಿಂದುಳಿದಿದೆ ಎಂಬ ಹಣೆಪಟ್ಟಿಯನ್ನು ತೊಲಗಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವ ಶ್ರೀ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ರಾಜ್ಯ ಮಟ್ಟದ ಅತ್ಯುನ್ನತ ರ್ಯಾಂಕ್ಗಳನ್ನು ಪಡೆದು ಅಮೋಘ ಸಾಧನೆಯನ್ನು ಗೈದಿದೆ. ಸತತ ಉತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ನೆಕ್ಕಂಟಿ ಸೂರಿಬಾಬು ಅವರು ಹೃತ್ಪೂರ್ವಕವಾಗಿ ಅಭಿನಂದಿಸಿದ್ದಾರೆ. ಅದೇ ರೀತಿ ಸೂಕ್ತ ಮಾರ್ಗದರ್ಶನ ನೀಡಿದ ಕಾಲೇಜಿನ ಪ್ರಾಂಶುಪಾಲರಾದ ಜಗನ್ನಾಥರಾವ್, ಮಲ್ಲಿಕಾರ್ಜುನ, ಉಮಾಶಂಕರ್, ಅಭಿಷೇಕ್ ಡಿಎಂ ಅವರನ್ನು ಹಾಗೂ ಉಪನ್ಯಾಸಕ ವೃಂದವನ್ನು ಅಭಿನಂದಿಸಿ ಉತ್ತಮ ಸಹಕಾರ ಹಾಗೂ ಪ್ರೋತ್ಸಾಹ ನೀಡಿದ ಎಲ್ಲ ಪಾಲಕರಿಗೆ, ಸಮಾಜದ ಗುರು ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ ಸಂಸ್ಥೆಯ ಅಧ್ಯಕ್ಷರು ಧನ್ಯವಾದಗಳನ್ನು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವಿದ್ಯಾನಿಕೇತನ ಪಿಯು ಕಾಲೇಜಿನ ಆವರಣದಲ್ಲಿ ತಿಳಿಸಿದರು. ಶಾರ್ಟ್ ಟೈಮ್ ನಲ್ಲಿ ನಿಮಗೆ ಆಹ್ವಾನ ಕಳಿಸಿದ್ದು ಕೂಡ ನೀವೆಲ್ಲರೂ ಕೂಡ ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ನಮ್ಮ ಆಹ್ವಾನ ಮನ್ನಿಸಿ ಈ ಒಂದು ಪ್ರೆಸ್ ಮೀಟ್ಗೆ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಈ ಪ್ರೆಸ್ ಮೀಟ್ನಲ್ಲಿ ಪ್ರೆಸೆಂಟ್ ಇದ್ದಂಥ ಎಲ್ಲರ ಒಂದು ಪರಿಚಯ ನಾನು ಮಾಡಿಕೊಡ್ತೀನಿ. ಮಲ್ಲಿಕಾರ್ಜುನ್ ಸರ್ ನಮ್ಮ PU ವಿಭಾಗದ ಉಪಾಧ್ಯಕ್ಷರು ಮತ್ತು ನಮ್ಮ JW ಬ್ರಾಂಚಿನ ಪ್ರಾಂಶುಪಾಲರು ಇದ್ದಾರೆ. ಅದೇ ರೀತಿ ನಮ್ಮ ಜಗನ್ ಸರ್ ಬಂದು ಶ್ರೀರಾಮನಗರ ಮತ್ತು ವಡ್ರಟ್ಟಿ ಹೊಸದಾಗಿ ರೆಸಿಡೆನ್ಷಿಯಲ್ PU ಕಾಲೇಜ್ ಏನಿದೆ ಅದರ ಪ್ರಿನ್ಸಿಪಾಲರು ಮತ್ತು PU ವಿಭಾಗದ ಡೈರೆಕ್ಟರ್ ಕೂಡ ಅವರು. ಅದೇ ರೀತಿ ಉಮಾಶಂಕರ್ ಸರ್ ಬಂದು ನಮ್ಮ ಜುಲೈನಗರ ಬ್ರಾಂಚಿನ ಪ್ರಾಂಶುಪಾಲರು ಮತ್ತು ನಿರ್ದೇಶಕರು. ಅಭಿಷೇಕ್ ಸರ್ ಬಂದು ಕಾಮರ್ಸ್ ಮತ್ತು ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು ಇದ್ದಾರೆ. ಆದರ್ಶ್ ನಿಮಗೆ ಗೊತ್ತಿದ್ದಂಗೆ ಸಂಸ್ಥೆಯ ವೈಸ್ ಚೇರ್ಮನ್. ನಳಿನಿ ಮೇಡಮ್ ಬಂದು ನಮ್ಮ ಡಿಗ್ರಿ ಕಾಲೇಜಿನ ಅಕಾಡೆಮಿಕ್ ಡೈರೆಕ್ಟರ್ ಅವರು, ಶೈಕ್ಷಣಿಕ ನಿರ್ದೇಶಕರು. ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಶಾಂತಿ ಮೇಡಮ್. ನಾವು ಹೊಸದಾಗಿ ಪ್ರಾರಂಭ ಮಾಡಿದಂತ IT ಕಂಪ್ನಿ ಏನಿದೆ ಅದರ CEO ಮತ್ತು ಫೌಂಡರ್ ಅವರು. ಸೊ ನಾನು ಮುಖ್ಯವಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಈ ವರ್ಷ ನಮ್ಮ ವಿದ್ಯಾನಿಕೇತನ PU ಕಾಲೇಜಿನ ಫಲಿತಾಂಶ ಅಂದ್ರೆ ಕರ್ನಾಟಕ ಪರೀಕ್ಷಾ ಮಂಡಳಿ ಪ್ರಕಟಿಸಿದಂತ ಫಲಿತಾಂಶ
ನಮ್ಮ ಸ್ಟೂಡೆಂಟ್ ನಂಬರ್ ಜಾಸ್ತಿ ಇದ್ದು ಡೀಟೇಲ್ಸ್ ಅನ್ನ ನಾವು ಶಾರ್ಟ್ ಟೈಮ್ ನಲ್ಲಿ ನಿಮಗೆ ಪ್ರೆಸ್ ಮೀಟ್ ಕರೀಲಿಕ್ಕೆ ಆಗ್ಲಾರ್ದಂಗೆ ಅವತ್ತು ನೈಟ್ ನಾನು ಅಂದ್ರೆ ಸುಮಾರು 1700 ಜನ ಈ ಪರೀಕ್ಷೆಗೆ ಅಟೆಂಡ್ ಆಗಿದ್ದು ಡೀಟೇಲ್ಸ್ ನಮ್ಮ ಹತ್ರ ಬರ್ಲಿಕ್ಕೆ ಕೂಡ ಸುಮಾರು ಟೈಮ್ ಹಿಡಿತೈತಿ. ಸೊ ಆ ಟೈಮ್ ನಲ್ಲಿ ನಾನು ಗ್ರೂಪ್ ನಲ್ಲಿ ವಾಯ್ಸ್ ಮೆಸೇಜ್ ಹಾಕಿದ್ರು ಕೂಡ ತಾವು ಅತ್ಯಂತ ವಿಸ್ತಾರವಾಗಿ ಇದನ್ನು ಪಬ್ಲಿಷ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಸೊ ಮುಖ್ಯವಾಗಿ ಈ ವರ್ಷದ ಫಲಿತಾಂಶ ಇದು ಕೇವಲ ವಿದ್ಯಾನಿಕೇತನದ ಗೆಲುವಲ್ಲ, ಇದು ನಮ್ಮ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತೇಳಿ ನಾವೇನು ಹಣೆಪಟ್ಟು ಹೊಂದಿದೀವಿ ಕೊಪ್ಪಳ ಜಿಲ್ಲೆ. ಸೊ ಕೊಪ್ಪಳ ಜಿಲ್ಲೆ ಸೌಲಭ್ಯಗಳಿಗೆ ಒಂದು ಹಿಂದುಳಿದಿದೆ ಹೊರತು ಇಲ್ಲಿ ಪ್ರತಿಭಾವಂತ ಮಕ್ಕಳಿಗಾಗಲಿ ಅದ್ಭುತವಾದಂತ ಅತ್ಯುನ್ನತ ಉತ್ಕೃಷ್ಟ ಶಿಕ್ಷಣ ನೀಡುವ ಗುರು ವೃಂದಕ್ಕಾಗಲಿ ಹಿಂದುಳಿದಿಲ್ಲ ಅಂತೇಳಿ ಈ ಒಂದು ರಿಸಲ್ಟ್ ತೋರಿಸ್ಕೊಟ್ಟಿದೆ. ಸೊ ಇದು ನಾರ್ತ್ ಕರ್ನಾಟಕ ಸ್ಟೂಡೆಂಟ್ ಗೆಲುವಿದೆ. ಅಂದ್ರೆ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಏನಿದೆ, ಸೊ 598 ಅಂಕ ವಿಜ್ಞಾನ ವಿಭಾಗದಲ್ಲಿ ನಮಗೆ ಇದ್ದಂತ ಮಾಹಿತಿ, ಮಾಧ್ಯಮ ಸ್ನೇಹಿತರು ನಿಮ್ಮೆಲ್ಲರಿಗೂ ಇರಬಹುದು. ಸೊ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವರ್ಷ ಇದು. 600ಕ್ಕೆ 598 ಅನ್ನೋದು ದಿ ಬಿಗ್ಗೆಸ್ಟ್ ಮಾರ್ಕ್. ಸೊ ಈ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ನಾವೇನು ದಕ್ಷಿಣ ಕಡೆಗೆ ಏನು ಅನ್ಕೊಂತಿದ್ವಲ್ಲ, ಉಡುಪಿ, ಮಂಗಳೂರು, ಬೆಂಗಳೂರು ಅಂತ ಅನ್ಕೊಂತಿದ್ವಿ, ಇಲ್ಲಿ ಲೋಕಲ್ ನಲ್ಲಿ ಓದಿದ್ರು ಕೂಡ ನಾವು ರಾಜ್ಯದ ನಂಬರ್ 1 ಮತ್ತು ನಂಬರ್ 2 ಫಲಿತಾಂಶ ಸಾಧಿಸಬಹುದು ಅಂತೇಳಿ ನಮ್ಮ ಯು ಶ್ರಾವಣಿ ಅನ್ನುವ ವಿದ್ಯಾರ್ಥಿನಿ 598 ಅಂಕ ಪಡೆಯುವ ಮುಖಾಂತರ ದಿಟ್ಟವಾದಂತ ಒಂದು ಉತ್ತರ ಖಂಡಿತವಾಗಿ ಕೊಟ್ಟಿದ್ದಾಳೆ. ಅದೇ ರೀತಿ ಅರ್ಜುನ್ ಅನ್ನೋ ಹುಡುಗ 597 ಮತ್ತು ವೈಷ್ಣವಿ ಅನ್ನೋ ವಿದ್ಯಾರ್ಥಿನಿ 595 ಅಂಕ. ಅಂದ್ರೆ ಕಂಟಿನ್ಯೂಸ್ ಆಗಿ ರಾಜ್ಯದ 2ನೇ ರ್ಯಾಂಕು, 3ನೇ ರ್ಯಾಂಕು, 5ನೇ ರ್ಯಾಂಕ್. ನಿಮಗೆ ಕೊಟ್ಟಿರೋ ಲಿಸ್ಟ್ ನಲ್ಲಿ ಇದು ಕೇವಲ ಟಾಪ್ ಮಾರ್ಕ್ ಅಷ್ಟೇ ಅಲ್ಲ, 36 ಜನ ಸ್ಟೂಡೆಂಟ್ 590ಕ್ಕೂ ಹೆಚ್ಚು ಸ್ಕೋರ್ ಮಾಡಿದ್ದಾರೆ. 36 ಜನ ಸ್ಟೂಡೆಂಟ್ಸ್ ಅಂದ್ರೆ ಸೊ 36 ಸ್ಟೂಡೆಂಟ್ಸ್ ಅಚೀವ್ಡ್ ಸಿಂಗಲ್ ಡಿಜಿಟ್ ರ್ಯಾಂಕ್. 36 ವಿದ್ಯಾರ್ಥಿಗಳು ರಾಜ್ಯದ 9ನೇ ರ್ಯಾಂಕ್ ಒಳಗಡೆಗೆ, ಅಂದ್ರೆ 10ನೇ ರ್ಯಾಂಕ್ ಒಳಗಡೆಗೆ ಸುಮಾರು 36 ಸ್ಟೂಡೆಂಟ್ಸ್ ಅಚೀವ್ ಮಾಡಿದ್ದಾರೆ. ನಿಮಗೆ ಟೋಟಲ್ 1662 ಸ್ಟೂಡೆಂಟ್ಸ್ ಪರೀಕ್ಷೆ ಬರೆದ್ರೆ 1391 ಡಿಸ್ಟಿಂಕ್ಷನ್, 261 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್, 5 ಸ್ಟೂಡೆಂಟ್ಸ್ ದ್ವಿತೀಯ ಶ್ರೇಣಿಯಲ್ಲಿ, 5 ಸ್ಟೂಡೆಂಟ್ಸ್ ಮಾತ್ರ ಅನುತ್ತೀರ್ಣ ಆಗಿದ್ದಾರೆ, ಅಂದ್ರೆ ಫೇಲ್ ಆಗಿದ್ದಾರೆ. ಸೊ 99.7 ಪಾಸಿಂಗ್ ಪರ್ಸೆಂಟೇಜ್ ಬಂದಿದೆ. ಟೋಟಲ್ 99.7 ವಿಜ್ಞಾನ ವಿಭಾಗದಲ್ಲಿ. ಸೊ ಈ ಒಂದು ಫಲಿತಾಂಶಕ್ಕೆ ಮುಖ್ಯವಾಗಿ ಏನು ಸಾಧಕರಿದ್ದಾರೆ ಆ ಎಲ್ಲಾ ವಿದ್ಯಾರ್ಥಿಗಳನ್ನ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ವಿಜ್ಞಾನ ವಿಭಾಗದ ಕಾಲೇಜಿನ ಪ್ರಾಂಶುಪಾಲರು, ಆಧಾರ ಸ್ತಂಭಗಳೇನೆಲ್ಲ ಏನಿದ್ದಾರೆ ಇಲ್ಲಿ ನಿಮ್ಮ ಎದುರಿಗೆ, ಮಲ್ಲಿಕಾರ್ಜುನ್ ಸರ್ ಮತ್ತು ನಮ್ಮ ಜಗನ್ ಸರ್ ಮತ್ತು ಉಮಾಶಂಕರ್ ಸರ್, ನಿಜವಾಗ್ಲೂ ಈ ಫಲಿತಾಂಶದ ಹಿಂದೆ ಅವರ ಪರಿಶ್ರಮ, ಸುಮಾರು ಒಂದು ದಿನಕ್ಕೆ 16 ನಿಂದ 18 ಅವರ್ಸ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ದೊಂದೇ ಕಾಲೇಜ್ ಅಲ್ಲ, ಈ ಭಾಗದಲ್ಲಿ ಇಷ್ಟು ಡೆಡಿಕೇಶನ್ ಕೊಟ್ಟು ಕೆಲಸ ಮಾಡ್ತಿದ್ದಂತ ಎಲ್ಲಾ ಗುರುವೃಂದಕ್ಕೂ ಕೂಡ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ಬೇಕು. ಯಾವುದೇ ಕಾಲೇಜಿನಲ್ಲಿ ಮಕ್ಕಳ ಒಂದು ಪ್ರಗತಿಗೆ ಕೆಲಸ ಮಾಡ್ತಿದ್ದಂತ ಎಲ್ಲಾ ಲೆಕ್ಚರರ್ಸ್ಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಮರ್ಸ್ ನಲ್ಲಿ ಕೂಡ ಒಂದು ಅದ್ಭುತವಾದ ರಿಸಲ್ಟ್. ಇವತ್ತು ನಮ್ಮ ಅಭಿಷೇಕ್ ಸರ್ ಇಲ್ಲಿದ್ದಾರೆ. ಸೊ ವಂದನಾ ಜೈನ್ ಅನ್ನುವ ವಿದ್ಯಾರ್ಥಿನಿ 594 ಅಂಕ ಪಡೆದು ಜಿಲ್ಲೆಗೆ ಟಾಪರ್ ಆಗಿದ್ದಾಳೆ. ದೀಪಿಕಾ ಇಲ್ಲಿ 591, ರೋಹಿತ್ ಮಜ್ಜಿಗೆ ಅನ್ನೋ ಹುಡುಗ 591 ಅಂಕ. ಅಂದ್ರೆ 112 ಜನ ಪರೀಕ್ಷೆ ಬರೆದ್ರೆ 2 ಮಕ್ಕಳು ಮಾತ್ರ ಅನುತ್ತೀರ್ಣ ಆಗಿದ್ದಾರೆ. ಸೊ ಇಲ್ಲಿ ಕೂಡ ಬಂದು ಪಾಸಿಂಗ್ ಪರ್ಸೆಂಟೇಜ್ ಬಂದು 98.5% ಪಾಸಿಂಗ್ ಪರ್ಸೆಂಟೇಜ್. ಸೊ ನಾವು ಒಂದು ಸ್ವಲ್ಪ ಸಮಾಧಾನ, ಸಹಜವಾಗಿ ದೊಡ್ಡ ಮಾರ್ಕ್ ಬಂದಿದೆ ಅನ್ನೋ ಸಂತೋಷದಲ್ಲಿ 1 ಮಾರ್ಕ್ ನಲ್ಲಿ ರಾಜ್ಯದ ನಂಬರ್ 1 ಮಿಸ್ ಆಯ್ತು ಅನ್ನೋ ಅಸಮಾಧಾನ ಕೂಡ ಸ್ವಲ್ಪ ಇದೆ. ಖಂಡಿತವಾಗಿ ಈ ಮುಂದಿನ ಶೈಕ್ಷಣಿಕ ವರ್ಷ ನಮ್ಮೆಲ್ಲ
ವಿದ್ಯಾನಿಕೇತನ ಕುಟುಂಬ ಏನಿದೆ, ಇಲ್ಲೆಲ್ಲ ಗುರು ವೃಂದ ಏನಿದ್ದಾರೆ, ನಾವೆಲ್ಲರೂ ಒಂದು ಸಮಿಷ್ಟಿಯಾಗಿ ಕೆಲಸ ಮಾಡಿ ಮುಂದಿನ ವರ್ಷ ರಾಜ್ಯದ ನಂಬರ್ 1 ವಿದ್ಯಾರ್ಥಿಗಳನ್ನು ಹೊರತರಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.